ಎಲ್ಲರಿಗೂ ನಮಸ್ಕಾರ. ಕನಕರಂಗ ಆಯೋಜಿಸಿರುವಂತಹ ಸ್ಪರ್ಧೆಗಾಗಿ ಚಿತ್ರಕವನ ಸ್ಪರ್ಧೆ. ನನ್ನ ಹೆಸರು ಮಾನಸ ವಿಜಯ್ ಕೈಂತಜೆ. ನನ್ನ ಕವನದ ಶೀರ್ಷಿಕೆ ಅಸ್ಪೃಶ್ಯತೆಯ ಬೇರು. ಅಸ್ಪೃಶ್ಯತೆಯ ಬೇರು. ಊರಲ್ಲೊಂದು ಗಿಡವಿತ್ತು, ಬೆಳೆದು ಮರವಾಯಿತು. ಆದರೆ ಅದರ ಹತ್ತಿರ ಯಾರೂ ಸುಳಿಯುತ್ತಿರಲಿಲ್ಲ. ಖಗ ಮೃಗಗಳಿಗೂ ಆಸರೆಯಾಗಲಿಲ್ಲ ಎಂದು ಮರವು ದಿನವೂ ಕೊರಗುತ್ತಿತ್ತು. ಆ ಬವಣೆ ಯಾರಿಗೂ ಕಾಣಿಸಲಿಲ್ಲ, ಕೇಳಿಸಲೂ ಇಲ್ಲ. ಇತರ ಮರಗಳೆಲ್ಲ ಆ ಮರವನ್ನು ಅಸ್ಪೃಶ್ಯ ಎಂದು ಜರೆಯುವಾಗ ಕಣ್ಣಿಂದ ರಕ್ತವೇ ಹರಿಯುತ್ತಿತ್ತು. ಮರದ ಒಡಲಲ್ಲಿ ಬೆಂಕಿ ಸುರಿಯುತ್ತಿತ್ತು. ದಿನವೂ ಅತ್ತು ಸತ್ತು ಬಾಳುವುದಕ್ಕಿಂತ ಏನಾದರೂ ಆಗಲಿ, ಎದುರಿಸಿಯೇ ಬಿಡೋಣ ಎಂಬ ನಿಲುವು ತಾಳಿತು. ಎಲ್ಲ ರೆಂಬೆ ಕೊಂಬೆಗಳ ಜೊತೆ ಮಾತನಾಡಿತು. ಹಣ್ಣೆಲೆ ಚಿಗುರೆಲೆ ಎಲ್ಲರನ್ನೂ ಒಗ್ಗೂಡಿಸಿತು. ನಾರು ಬೇರು ತಾಯಿ ಬೇರು ಹೋರಾಟಕ್ಕೆ ಸಮ್ಮತಿ ಇದ್ದವು. ಕಾಂಡಗಳ ಒಳಗೆ ಯುದ್ಧದ ಮೊರೆತ ಅಪ್ಪಳಿಸುತ್ತಿದ್ದವು. ನೋವಿನ ಹೊಗೆಯ ಪರಿಮಳ ತಾಕುತ್ತಿತ್ತು. ಇಡೀ ಊರಿಗೆ ಕೀಳುವಂತೆ ನೋಡುವಂತೆ ತನ್ನ ಇರುವನ್ನು ಬಲಪಡಿಸಿತು ಆ ಮರ ಹೋರಾಟದೊಂದಿಗೆ. ಉಳಿದ ಮರಗಳೆಲ್ಲವೂ ಇದರ ಆಕ್ರೋಶದ ಕಿಡಿ ಕಂಡು ಬೆಪ್ಪಾದವು, ಸುಮ್ಮನಾದವು, ಸಮ್ಮತಿಸಿದವು. ಆ ಮರವಿಂದು ಸ್ತಂಭವಾಗಿ ಕದನ ಕಲಿಯಾಗಿ ವಿಜೃಂಭಿಸುತ್ತಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು.